ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆರೋಗ್ಯ ಸಚಿವರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೀವು ನೋಡ್ಲೇಬೇಕು. ಆಸ್ಪತ್ರೆಗಳಲ್ಲಿ ಹೇಗೆ ಕಳ್ಳಾಟ ನಡೀತಾ ಇದೆ, ಒಮ್ಮೆ ಆ ಕಡೆ ಗಮನ ಹರಿಸಿ. ಕಾಸು ಕೊಟ್ರೆ ಅಷ್ಟೇ ಕೆಲಸ, ಇಲ್ಲ ಅಂದ್ರೆ ನಾಳೆ ಬಾ ನಾಡಿದ್ ಬಾ ಅಂತಾರೆ. ಅದಕ್ಕಾಗಿನೇ ಇರೋದ ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗಳು. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿನೇ ಭ್ರಷ್ಟಾಚಾರ ನಡೆದಿದೆ. ಬಡವರಿಗಾಗಿ ಇರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಹಾರ ನಡೆದಿದೆ. ಕಾಸು ಕೊಟ್ರೆ ಕೆಲಸ ಅನ್ನುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಬಟ್ಟಾ ಬಯಲಾಗಿದೆ. ಅಲ್ರಿ, ಕಾಸಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬರ್ತಾರೆ ರೋಗಿಗಳು? ನೋಡಿ, ಕಾಸು ಕೊಟ್ರೆ ಕೆಲಸ ಅಂತಾರಂತೆ, ಇಲ್ಲ ಅಂದ್ರೆ ನಾಳೆ ಬಾ ನಾಡಿದ್ ಬಾ ಅಂತಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ರೆ ಮಾತ್ರ ಕೆಲಸ. ಎಕ್ಸ್ರೇಗಾಗಿ 100 ರೂಪಾಯಿ ಲಂಚ ಪಡಿತಿರುವಂತಹ ಸಿಬ್ಬಂದಿ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ವಸೂಲಿ ಮಾಡ್ತಿದ್ದಾರೆ. ಹಣ ವಸೂಲಿ ಮಾಡುವಂತ ವಿಡಿಯೋ ಮಾಡಿದ ಹೊರ ರೋಗಿಗಳು ಫೋನ್ ನಂಬರ್ ಹೇಳಿ ಹಣ ಹಾಕಿಸಿಕೊಳ್ಳುವಂತ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ರೋಗಿಗಳು ಮಾಡಿದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹೆಸರಿಗೆ ಮಾತ್ರ ಬಡವರ ಆಸ್ಪತ್ರೆ ಅಂತ ರೋಗಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ರೇ ವರದಿ ಬೇಕು ಅಂದ್ರೆ 100 ರೂಪಾಯಿ ಕೊಡ್ಬೇಕಂತೆ, ಇಲ್ಲ ಅಂದ್ರೆ ನಾಳೆ ಬಾ ನಾಡಿದ್ ಬಾ ಅಂತ ಅಂತಾರೆ, ವಾಪಸ್ ಕಳಿಸ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೀಗೆ ನಡೀತಾ ಇರೋದ್ರಿಂದ ಬಡವರೀಗ ಎಲ್ಲಿಗೆ ಹೋಗ್ಬೇಕು? ಹಾಗಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾನೆ ನಾವು ಸರ್ಕಾರಿ ಆಸ್ಪತ್ರೆಗೆ ಬರೋದು, ಇಲ್ಲೂ ಹಿಂಗಂದ್ರೆ ಲಂಚ ಕೇಳಿದ್ರೆ ಇನ್ನೆಲ್ಲಿಗೆ ಹೋಗ್ಬೇಕು ಅಂತ ಬಡ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಳಿ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಸರ್ಕಾರಿ ಆಸ್ಪತ್ರೆ ಅಂದ್ರೇನೆ ಬಡವರಿಗಾಗಿರೋದು, ಆದ್ರೆ ಇಲ್ಲಿ ಹೋದ್ರೂ ಕೂಡ ವಸೂಲಿ ಮಾಡ್ತಾರೆ, ಲಂಚ ಕೇಳ್ತಾರೆ ಅಂದ್ರೆ ಬಡವ್ರು ಎಲ್ಲಿ ಹೋಗ್ಬೇಕು ಅಂತ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಆರೋಗ್ಯ ಇಲಾಖೆಗೆ? ಈ ಡೀಟೇಲ್ಸ್ ಮುಟ್ತಾ ಹೇಗೆ ಅಂತ? ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತದ್ದು ಬಡ ರೋಗಿಗಳು. ಯಾಕೆಂತಂದ್ರೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷನೂ ಕೂಡ ಕೋಟಿ ಅನುದಾನವನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡುತ್ತೆ. ಆದ್ರೆ ಅಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂತಹ ಸಿಬ್ಬಂದಿ ಬರುವಂತಹ ಬಡ ರೋಗಿಗಳಿಂದ ಹಣವನ್ನ ವಸೂಲಿ ಮಾಡ್ತಾರೆ. ದುಡ್ಡು ಕೊಟ್ರೆ ಮಾತ್ರ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ, ಅಥವಾ ನೀವು ಬೇಕಾದಂತಹ ರಿಪೋರ್ಟ್ ಆಗಿರ್ಬೋದು, ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಅನ್ನುವಂಥದ್ದು ಪದೇ ಸಾಬೀತಾಗ್ತಾ ಇದೆ. ಸೊ ಇದಕ್ಕೆ ಮತ್ತೊಂದು ಉದಾಹರಣೆ ಅಂತಂದ್ರೆ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಎಕ್ಸ್ರೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಎಕ್ಸ್ರೇ ರಿಪೋರ್ಟ್ ಬೇಕು ಅಂತಂದ್ರೆ ರೋಗಿಗಳಿಂದ 50-100 ರೂಪಾಯಿ ಹಣವನ್ನ ವಸೂಲಿ ಮಾಡ್ತಾರೆ. ಅಂದ್ರೆ ಅವ್ರು ಎಷ್ಟರ ಮಟ್ಟಿಗಿದ್ದಾರೆ ಅಂತಂದ್ರೆ 100 ರೂಪಾಯಿ ಹಣ, 50 ರೂಪಾಯಿ 100 ರೂಪಾಯಿ ಹಣ ಕೊಟ್ರೆ ಮಾತ್ರ ಎಕ್ಸ್ರೇ ರಿಪೋರ್ಟ್ ಅವತ್ತೇ ಸಿಗುತ್ತೆ. ಹಣ ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ಹೇಳಿ ದಿನ ದೂಡುವಂತ ಕೆಲಸವನ್ನ ಮಾಡ್ತಾರೆ. ಇದೇ ರೀತಿ ಬೇಸತ್ತಂತ ಒಬ್ಬ ಹೊರರೋಗಿ ಆ ಒಂದು ವಿಡಿಯೋವನ್ನ ಮಾಡ್ಕೊಂಡಿರುವಂತದ್ದು. ಆ ರೀತಿ ಅಲ್ಲಿ ಎಕ್ಸ್ರೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಎಷ್ಟು ಮಟ್ಟಿಗೆ ಹಣ ಬಾಕಗಳಾಗಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಸಮೇತ ಗ್ಯಾರಂಟಿ ನ್ಯೂಸ್ ಆರೋಗ್ಯ ಇಲಾಖೆ ಆಯುಕ್ತರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೆ. ಸ್ವತಃ ಅವ್ರು ಹೆಂಗೆ ಅಂದ್ರೆ ಹಣವನ್ನ ಕ್ಯಾಶ್ ರೂಪದಲ್ಲಿ ಪಡ್ಕೊಳ್ಳೋದಿಲ್ಲ, ಬದಲಾಗಿ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣವನ್ನ ಹಾಕಿಸ್ಕೊಳ್ತಾರೆ. ಸೊ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಂತ ಸಿಬ್ಬಂದಿ ತನ್ನ ಮೊಬೈಲ್ ನಂಬರ್ ಅನ್ನ ರೋಗಿ ಬಳಿ ಹೇಳ್ತಾನೆ. ರೋಗಿ ಬಳಿ ಹೇಳಿದಾಗ ರೋಗಿ ಸಂಬಂಧಿಕರು ಆ ಮೊಬೈಲ್ ನಂಬರ್ಗೆ ಹಣವನ್ನ ಹಾಕಿದ ಬಳಿಕ ಎಕ್ಸ್ರೇ ರಿಪೋರ್ಟ್ ಅನ್ನ ಕೊಡುವಂತ ಕೆಲಸ ಆಗುತ್ತೆ. ಇದು ಕೇವಲ ಒಂದು ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿಯಾಗಿ ಬಡ ರೋಗಿಗಳಿಂದ ಹಣವನ್ನು ವಸೂಲಿ ಮಾಡ್ತಾ ಇರುವಂತದ್ದು ಕಳೆದ ಹಲವು ಸಮಯದಿಂದಲೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಸಂಬಂಧಪಟ್ಟಂತಹ
ಆಡಳಿತ ವರ್ಗಕ್ಕೆ ರೋಗಿಗಳು ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಾದಂತ ಒಂದು ಪ್ರಯೋಜನ ಆಗಿಲ್ಲ ಅನ್ನುವಂತ ಒಂದು ಬೇಸರವನ್ನ ರೋಗಿಗಳು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು, ಆದ್ರೆ ಅಲ್ಲೂ ಕೂಡ ಖಾಸಗಿ ಆಸ್ಪತ್ರೆ ರೀತಿಯಲ್ಲಿ ಹಣ ಕೊಟ್ಟು ನಮಗೆ ಬೇಕಾದಂತ ವರದಿಗಳನ್ನ ಅಥವಾ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿದ್ರೆ ನಾವ್ ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸೊ ಸದ್ಯ ಈ ವಿಚಾರ ಕೆಸಿ ಜನರಲ್ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತ ಕೆಲಸ ಆಗಿದೆ. ಆದ್ರೂ ಕೂಡ ಆ ಎಕ್ಸೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹಣಬಾಕ ಸಿಬ್ಬಂದಿಯ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಆಗದಿರುವಂತದ್ದು ನಿಜವಾಗ್ಲೂ ಬೇಸರ ತರುವಂತಹ ವಿಚಾರ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.